ಸುದೀಪ್ ಸರ್, ನಿಮಗೆ ಈ ಕಲಾವಿದೆ ಮಾಲತಿ ಶ್ರೀ ಮೈಸೂರು ಮಾಡೋ ನಮಸ್ಕಾರಗಳು. ತಾವು ನಮಗೆ ನಮ್ಮ ಕುಟುಂಬದ ಹಿರಿಯರು, ನೀವು ಹೇಗಿದ್ದೀರಾ, ನೀವು ಆರೋಗ್ಯವಾಗಿರಬೇಕು ಅಂತ ಒಂದು ಲೆಟ್ರ್ ಜೊತೆಗೆ ನೀವೆಲ್ಲ ಶಕ್ತಿಯಾಗಿರಬೇಕು ಅಂಥೇಳಿ ಡ್ರೈ ಫ್ರೂಟ್ಸ್ಗಳು, ಬಿಸ್ಕೆಟು, ಬ್ರೆಡ್ಡು ಎಲ್ಲ ಆಹಾರನ ಕಳಿಸ್ಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು ಸರ್. ಈಗಿನ ಕಾಲದಲ್ಲಿ ವಯಸ್ಸಾದಂಥ ನಮ್ಮಂಥವ್ರಿಗೆಲ್ಲ ನೀವು ಗಮನ ಕೊಟ್ಟು ಯೋಗಕ್ಷೇಮ ವಿಚಾರಿಸಿ ನಮಗೆ ಫುಡ್ಗಳನ್ನ ಮನೆ ತನಕ ಕೊಟ್ಟು ಕಳಿಸ್ತಾ ಇದ್ದೀರ. ಆ ತಂದುಕೊಟ್ಟ ಹುಡುಗರು ಸಹಿತ ಅಷ್ಟು ನಯ ವಿನಯವಾಗಿ ನಮ್ಮನ್ನು ಆರೋಗ್ಯನ ವಿಚಾರಿಸ್ಕೊಂಡು ನಮ್ಮ ಕೈಗೆ ಅದನ್ನು ಕೊಟ್ಟು ಹೋದರು. ತುಂಬ ಧನ್ಯವಾದಗಳು ಸರ್. ಈ ಹಿಂದೆ ಒಂದು ಸಲ ನಾನು ಮನೆಗೆ ಅಮ್ಮನಿಗೆ ಫೋನ್ ಮಾಡಿದ್ದೆ. ನಾನು ಜಗ್ಗಣ್ಣನಿಗೂ ಸಾಕಷ್ಟು ಸಲ ಕೇಳಿದ್ದೆ, ನಾವೊಂದು ಪುಸ್ತಕ ತಯಾರು ಮಾಡ್ತಾಯಿದ್ದೀವಪ್ಪ, ಅದು ಪ್ರಿಂಟ್ ಆಗೋದಿದೆ, ಅದಕ್ಕೆ ಸುದೀಪ್ ಸರ್ ಜೊತೆಯಲ್ಲಿ ತೆಗೆಸಿದ್ದೊಂದು ಫೋಟೋ ಬೇಕಾಗಿತ್ತು ಅಂತ. ಆಯಿತು, ಅವರು ಒಂದು 4-5 ಸಲ ಆಯಿತು ಅಂತ ಅಂದರು. ಆಗಲಿಲ್ಲ, ನೀವು ಸಿಗಲಿಲ್ಲ ಅನಿಸುತ್ತೆ. ಆಮೇಲೆ ಮನೆಗೆ ಫೋನ್ ಮಾಡಿದೆ. ಅಮ್ಮನ ಜೊತೆ ಮಾತಾಡುವಾಗ ಅಮ್ಮ ಅವ್ರಿಗೆ ಹುಷಾರಿಲ್ಲಮ್ಮ, ಮಲಗಿದ್ದಾರೆ ಅಂದರು. ನನಗೆ ತುಂಬ ಬೇಜಾರಾಗೋಯಿತು ಸರ್. ಸರಿ, ನಾನು ಆಯ್ತಮ್ಮ, ಅವ್ರಿಗೆ ದೇವರು ಬೇಗ ಆರೋಗ್ಯ ಗುಣ ಮಾಡಲಿ ಅಂಥೇಳಿ ನಾನು ಸಾಯಿಬಾಬನ ಹತ್ರ ಬೇಗ ಗುಣ ಮಾಡಪ್ಪ ಅವ್ರನ್ನ ಅಂತ ಬೇಡ್ಕೊಂಡೆ. ನನಗೆ ವಿಶ್ವಾಸ ಇತ್ತು ಸರ್. ಯಾಕಂತ ಅಂದರೆ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂದಾಗ ನೀವು ಆರೋಗ್ಯವಂತರಾಗೇ ಆಗ್ತೀರಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟೇ ಇರ್ತಾನೆ ಅಂತ ನಾವೆಲ್ಲ ಬಯಸೋದು ಅದೇ ಸರ್. ನೀವು ನಮ್ಮ ಬಗ್ಗೆ ಇಷ್ಟು ಕಾಳಜಿ ಇಟ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಮನೆಯಲ್ಲಿ ಅಮ್ಮನಿಗೆ ಮತ್ತು ಪ್ರತಿಯೊಬ್ಬರಿಗೂ ಮಾಲತಿ ಶ್ರೀ ಮೈಸೂರವರು ನಮಸ್ಕಾರ ಹೇಳಿದ್ದಾರೆ ಅಂತ ಹೇಳಿಬಿಡಿ ಸರ್. ನಮಸ್ತೆ ಸರ್, ನಮಸ್ತೆ.